ಓಕೆ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತವನ್ನು ಬಯಸ್ತಾ ಹೋಗ್ತೀನಿ. ಇದು ನವೆಂಬರ್ ಆಗಿದ್ದರಿಂದ ಪ್ರತಿ ವರ್ಷ ನಾವು ನಾಡಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ವಿ. ಈ ಸರಿ ಕೊರೋನಾದಿಂದ ನಾವು ನವೆಂಬರ್ ಉತ್ಸವವನ್ನು ಏರ್ಪಡಿಸಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಆ ಉತ್ಸವ ಮಾಡಲಿದ್ದು ಕೂಡ ನಾವೆಲ್ಲರೂ ಮೂಲತಃ ಕನ್ನಡಿಗರು. ಹಾಗಾಗಿ ಕನ್ನಡ ಎನ್ನುವುದು ನಮ್ಮ ರಕ್ತದಲ್ಲೇ ತುಂಬಿದೆ. ಕನ್ನಡದ ತುಂಬಿದ್ರಿಂದ ನಾವೆಲ್ಲರೂ ಎಷ್ಟೇ ಭಾಷೆಗಳನ್ನು ಕಲಿತರೂ ಕೂಡ ಕನ್ನಡಕ್ಕೆ ಸರಿಸಮನಾಗಿ ನಾವು ಅದನ್ನು ಬೇರೆ ಭಾಷೆಯನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಾತೃಭಾಷೆ ಅನ್ನೋದು ಹೃದಯದ ಭಾಷೆ ಅಲ್ವಾ? ಹಾಗಾಗಿ ನಮ್ಮ ಮಾತೃಭಾಷೆ ನಮಗೆ ಮುದ ನೀಡಿದಷ್ಟು, ಸಂತೋಷ ನೀಡಿದಷ್ಟು ಬೇರೆ ಯಾವುದೇ ಭಾಷೆ ನೀಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆತ್ತ ತಾಯಿ ಒತ್ತ ನಾಡು ಸೊರಗಿದ್ದಲು ಮಿಗಿಲು ಅಂತ ಕರಿತೀವಿ. ಅಂದರೆ ನಮ್ಮ ಹೆತ್ತ ತಾಯಿ ಹೇಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲೋ ಹಾಗೆ ನಮ್ಮ ಒತ್ತಂಥ ನಾಡು ಮತ್ತು ಭಾಷೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 16 ಭಾಷೆ ಕಲಿತೀವಿ. 16 ಭಾಷೆ ಕಲಿತರೂ ಕೂಡ ನಮಗೆ ಅತಿ ದುಃಖ ಆದಾಗ, ಅತಿ ಸಂತೋಷವಾದಾಗ ನಮಗೆ ಹೊರಹೊಮ್ಮತಕ್ಕಂಥ ಭಾಷೆ ಯಾವುದು? ಕನ್ನಡ. ಯಾಕಂದರೆ ನಮಗೆ ಒಂದ್ಸರಿ ಏಟ್ ಬಿತ್ತು ಅಥವಾ ಅತಿಯಾದ ಸಂತೋಷ ಇತ್ತು, ಆಗ ನಾವು ಮೊದಲಿಗೆ ಬಳಸುತ್ತದೆ ಕನ್ನಡ. ಅಥವಾ ನಿಮಗೆ ಸಿಟ್ಟು ಬಂದ ನೋಡಿ, ನಾವು ಇಂಗ್ಲೀಷ್ ಕಲ್ತಿರ್ತೀವಿ, ಮತ್ತೊಂದು ಕಲ್ತಿರ್ತೀವಿ, ಆದರೆ ಅತಿಯಾಗಿ ಸಿಟ್ಟು ಬಂದಾಗ ಅಚ್ಚಗಣ ನೋಡಿ ಹೇಗೆ ಬರ್ತಾ ನೋಡಿ ಅಲ್ವಾ? ಹಾಗಾಗಿ ಯಾಕೆ ಅಂದರೆ ನಮ್ಮ ಭಾಷೆ ಅಷ್ಟು ಮಹತ್ವವನ್ನು ಹೊಂದಿದೆ. ಜೊತೆಗೆ ನಮ್ಮ ಭಾಷೆಗೆ ನೂರಾರು ವರ್ಷ, ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಹಾಗಾಗಿ ನಮ್ಮ ಭಾಷೆಗೆ ಇವತ್ತು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾಗಿದೆ. ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಭಾಷೆಗೆ ಬೈದವೆ. ನಮ್ಮ ಸಾಹಿತ್ಯ ಹಲವಿಡಿ ಶಾಸ್ತ್ರದಿಂದ ಲಿಖಿತವಾಗಿ, ಅದಕ್ಕಿಂತ ಮುಂಚೆ ಏನಿತ್ತು ಜನಪದ ಸಾಹಿತ್ಯ. ಜನಪದ ಸಾಹಿತ್ಯ ಅಂದರೆ ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಜನಪದ ಸಾಹಿತ್ಯ ಅಂತೀವಿ. ಮತ್ತು ಅದು ಅಲಿಖಿತ. ಇವತ್ತು ಕೂಡ ಎಷ್ಟೋ ನಮ್ಮ ಕಥೆಗಳು, ಕಾದಂಬರಿಗಳು ಇನ್ನೂ ಗ್ರಂಥಸ್ಥ ರೂಪವನ್ನು ಪಡೆದಿಲ್ಲ. ಸೊ ಹಾಗಾಗಿ ಅಲ್ಲಿಂದ ಕೂಡ ನಮ್ಮ ಸಾಹಿತ್ಯ ಪ್ರಾರಂಭವಾಗಿದೆ. ಸೊ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ನವೆಂಬರ್ 5ರಿಂದ ಒಂದು ಚಿಕ್ಕ ಒಂದು ಕವನವನ್ನು ಹೇಳಿಬಿಟ್ಟು ತರಗತಿಯನ್ನು ಪ್ರಾರಂಭ ಮಾಡೋಣ. ಹೇಳ್ಬೋದಾ? ಓಕೆ, ಕೇಳಿ. ನೋಡು ಈ ಚಂದದ ನಾಡು, ನೋಡು ಈ ಚಂದದ ನಾಡು, ನಾಡಲ್ಲಿ ತುಂಬಿದೆ ಸೌಂದರ್ಯದ ಬೀಡು. ನೋಡು ಈ ಚಂದದ ನಾಡು, ನಾಡಲ್ಲಿ ತುಂಬಿದೆ ಸೌಂದರ್ಯದ ಬೀಡು. ನಾಡಲ್ಲಿ ತುಂಬಿದೆ ಸೌಂದರ್ಯದ ಬೀಡು, ಮರೆಯಬೇಡ ನೀ ಈ ಚೆಲುವ ಕನ್ನಡ ನಾಡು. ಹಾಗಾಗಿ ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಗೆ. ಸೊ ಹಾಗಾಗಿ ನಮ್ಮ ಒಂದು ನಾಡು ನುಡಿ, ಪದ ಸಂಪತ್ತು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ದೇಶ ವಿದೇಶಗಳಲ್ಲಿ ಕನ್ನಡಿಗರ ಸಂಸ್ಕೃತಿ ಇವತ್ತು ಅಗಾಧವಾಗಿ ಬೆಳೀತಾ ಇದೆ. ಜೊತೆಗೆ ಇಡೀ ವಿದೇಶಗಳಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಂತಕ್ಕಂಥ ಕನ್ನಡ ಒಂದು ಶಾಲೆ ಇದೆ. ಎಲ್ಲಿ ಗೊತ್ತಾ? ದುಬೈನಲ್ಲಿ. ಕೇಳ್ತೀನಿ ನೋಡಿ, ದುಬೈನಲ್ಲಿ ಒಂದು ದೊಡ್ಡ ಕನ್ನಡ ಶಾಲೆ ಇದೆ. ಕೇಳಿಸ್ತಾ ಇದೆ, ಕೆಲವರಿಗೆ ಸಿಗ್ನಲ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಸಿಗ್ನಲ್ ಕಡೆ ಬನ್ನಿ, ಕೇಳಿಸುತ್ತೆ. ಓಕೆನಾ? ಏನೇಳಿ ವಿಡಿಯೋ ಕಟ್ಟಾಗಿ ಬರ್ತಿದೆಯಾ? ಇಲ್ಲ, ಈ ಕಡೆ ಬರ್ತಾ ಇದೆ. ಈ ಕಡೆ ಇಲ್ಲಿ ಚೆಕ್ ಮಾಡ್ತಿರೋ ಬರ್ತಿದೆ. ನಿಮ್ಮಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಚೆನ್ನಾಗೇ ಬರ್ತಾ ಇದೆ. ಇಲ್ಲಿ ಮೇಡಮ್ ಎಲ್ಲ ಚೆಕ್ ಮಾಡ್ತಿದಾರಲ್ಲ, ಬರ್ತಾ ಇದೆ. ಓಕೆ, ಈಗ ನಾವು ಕನ್ನಡ ಸಾಹಿತ್ಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಕನ್ನಡ ಸಾಹಿತ್ಯ ಜನಪದ ಸಾಹಿತ್ಯದಿಂದ ಇಲ್ಲಿವರೆಗೆ ಅಗಾಧ ಸಾಹಿತ್ಯವನ್ನು ನಾವು ಬೆಳೆಸುವ ಮೂಲಕವಾಗಿ ಒಂದು ಕನ್ನಡ ಸಾಹಿತ್ಯ ಶ್ರೀಮಂತ ಸಾಹಿತ್ಯವಾಗಿ ವಿಶ್ವದ ಶ್ರೇಷ್ಠ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಕೂಡ ಒಂದಾಗಿದೆ. ಜೊತೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆಗಳು ಇಡೀ ಎಲ್ಲ ಪ್ರಪಂಚದ ಭಾಷೆಯಲ್ಲೇ ಅತ್ಯಂತ ಸುಂದರವಾದ ಭಾಷೆ. ಹಾಗಾಗಿ ನಾವು ಕನ್ನಡ ಸಾಹಿತ್ಯವನ್ನು ಅಥವಾ ಕನ್ನಡ ಭಾಷೆಯನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕರಿತೀವಿ. ಎಂತ ಕರಿತೀವಿ? ವಿಶ್ವ ಲಿಪಿಗಳ ರಾಣಿ. ಯಾವುದು? ಕನ್ನಡ ಭಾಷೆಯನ್ನು ನಾವು ವಿಶ್ವ ಲಿಪಿಗಳ ರಾಣಿ ಅಂತ ಕರಿತೀವಿ. ಯಾಕೆಂದರೆ ಕನ್ನಡ ಭಾಷೆ ಅಷ್ಟೊಂದು ಸುಂದರವಾದ ಭಾಷೆ, ಅಷ್ಟೊಂದು ಮುದ್ದಾದ ಭಾಷೆ. ನಾವು ಹೇಗೆ ಹೇಳ್ತೀವೋ ಹಾಗೆ ಬರಿತೀವಿ, ಹೇಗೆ ಬರಿತೀವೋ ಹಾಗೆ ಮಾತನಾಡ್ತೀವಿ. ಜೊತೆಗೆ 49 ಅಕ್ಷರ ಸಹಾಯದಿಂದ ಪ್ರತ್ಯೇಕವಾಗಿ ಎಲ್ಲರಿಗೂ ಚಿಕ್ಕಪ್ಪ, ದೊಡ್ಡಮ್ಮ, ಸಂಬಂಧಿಕರ ಎಲ್ಲ ಪದಗಳನ್ನ ನಾವೇ ಸಂಬೋಧನಾ ಪದಗಳನ್ನು ಬಳಸ್ತೀವಿ. ಎಲ್ಲೂ ಕೂಡ
ಪ್ರತ್ಯೇಕತೆಯಿಂದ ಒಂದು ಆತ್ಮೀಯತೆ ತುಂಬಿದೆ. ಹಾಗಾಗಿ ಮತ್ತೆ ನೋಡಲಿಕ್ಕೆ ಸುಂದರವಾದ ಭಾಷೆ. ಹಾಗಾಗಿ ನಾವು ವಿಶ್ವ ಲಿಪಿಗಳ ರಾಣಿ ಅಂತ ಬಿಟ್ಟು ನಮ್ಮ ಕನ್ನಡ ಸಾಹಿತ್ಯವನ್ನ ಮತ್ತೆ ಕನ್ನಡ ಸಾಹಿತ್ಯದ ಬರವಣಿಗೆ ನಾಯಕರಿಗೆ ಕರೀತಾ ಹೋಗ್ತೀವಿ. ಅಷ್ಟು ಸುಂದರವಾದ ಭಾಷೆ ಕನ್ನಡ. ಸೊ ನಮ್ಮ ಭಾಷೆ ಹಲ್ಮಿಡಿ ಶಾಸನದ ಲಿಖಿತವಾಗಿ ನಮಗೆ ಆಧಾರ ಸಿಕ್ತು. ಅದಕ್ಕಿಂತ ಮುಂಚೆ ಇದ್ದಿದ್ದು ಜನಪದ ಸಾಹಿತ್ಯ. ಜನಪದ ಸಾಹಿತ್ಯ ಅಂದ್ರೆ ಬಾಯಿಂದ ಬಾಯಿಗೆ ಹರಿದು ಬಂದಂಥ ಸಾಹಿತ್ಯವೇ ಜನಪದ ಸಾಹಿತ್ಯ. ಇಲ್ಲಿ ಜನಪದ ಸಾಹಿತ್ಯ ಜೊತೆ ನಮ್ಮ ಆಧುನಿಕ ಸಾಹಿತ್ಯ ಇವೆರಡು ತಗೊಂಡಾಗ ಪ್ರಕಾರವಾದ ಒಂದು ಸಾಹಿತ್ಯ ಆಗುತ್ತೆ. ಇದರಲ್ಲಿ ಹಲವಾರು ಪ್ರಕಾರಗಳಿವೆ. ಪ್ರಕಾರಗಳು ಯಾವ್ಯಾವಿದಾವೆ ಕನ್ನಡ ಸಾಹಿತ್ಯದಲ್ಲಿ? ಪ್ರಕಾರಗಳು ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ಕಥೆಗಳು, ಕಾದಂಬರಿಗಳು, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಒಗಟು, ಗಾದೆ, ಭಾವಗೀತೆ, ಜನಪದ ಗೀತೆ, ಇವೆಲ್ಲವೂ ಪದ್ಯ, ಗದ್ಯ, ಕಾದಂಬರಿ ಇವೆಲ್ಲವೂ ಕೂಡ ನಮ್ಮ ಕನ್ನಡ ಸಾಹಿತ್ಯದ ಪ್ರಕಾರಗಳು. ಸೊ ಅದರಲ್ಲಿ ಆ ಪ್ರಕಾರಗಳಲ್ಲಿ ಜನಪದ ಸಾಹಿತ್ಯ ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ ನಮ್ಮ ಒಂದು ಆಧುನಿಕ ಸಾಹಿತ್ಯಕ್ಕೆ ಮೂಲ ಅಡಿಪಾಯವೇ ಜನಪದ ಸಾಹಿತ್ಯ. ಆ ಜನಪದರು ಮೊದಲ ಏನ್ ಮಾಡ್ತಾರೆ, ಇವತ್ತೆಲ್ಲ ನಾವು ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯನ್ನ ಬುದ್ಧಿವಂತ ಅಂತ ಯಾವ್ದ್ರ ಮೇಲೆ ಅಳತೆ ಮಾಡ್ತೀವಿ? ಅಂಕಪಟ್ಟಿ. ಹೌದಾನೆ? ನೀನು ಎಷ್ಟು ಅಂಕ ಪಟ್ಟಿದೀಯಾ ಅದ್ರ ಮೇಲೆ ಓ ಇನ್ ಗುಡ್, ವೆರಿ ಇಂಟೆಲಿಜೆಂಟ್, ವೆರಿ ಗುಡ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಮೊದಲಿನ ಕಾಲದಲ್ಲಿ ಸ್ಕೂಲ್ ಇರಲಿಲ್ಲ, ಎಜುಕೇಶನ್ ಇರಲಿಲ್ಲ. ಆ ಕಾಲದಲ್ಲಿ ಮತ್ತೆ ಬುದ್ಧಿವಂತ ಅಂತ ಹೇಗೆ ಗುರುತಿಸ್ತಾ ಇದ್ರು? ಜನಪದ ಸಾಹಿತ್ಯದಲ್ಲಿರ್ತಕ್ಕಂಥ ಒಗಟು ಕೇಳಿದ್ರ? ಒಗಟು, ಗಾದೆ. ಹಿಂದಿನ ಕಾಲದಲ್ಲಿ ಯಾರು ಹೆಚ್ಚು ಒಗಟನ್ನ ಹೇಳ್ತಿದ್ರು, ಒಗಟನ್ನ ಬಿಡಿಸ್ತಾ ಇದ್ರು, ಅವಾಗ ಅವನು ಬುದ್ಧಿವಂತ. ಅಥವಾ ಮಾತು ಗಾದೆಯನ್ನು ಹೇಳುವ ಮೂಲಕವಾಗಿ ಮಾತಿನ ಒಂದು ಬಾಣವನ್ನು ಯಾರು ಬಿಡ್ತಾ ಇದ್ರು ಅವರು ಅವರಲ್ಲಿ ಬುದ್ಧಿವಂತ, ಈ ರೀತಿಯಾಗಿ ಕರೀತಾರೆ. ಸೊ ಅಂತ ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಟಾಪಿಕ್ ಯಾವುದಪ್ಪ ಅಂದ್ರೆ ಇಂಥ ಪ್ರಕಾರಗಳಲ್ಲಿ ಗಾದೆ. ಈಗಾಗಲೇ ಗಾದಿನ 5ನೇ ತರಗತಿಯಲ್ಲಿ ಕೂಡ ಅಧ್ಯಯನ ಮಾಡಿದ್ರು ಅಲ್ವಾ? ಗಾದೆ ಅಂದ್ರೆ ಏನು ಅಂದ್ರೆ ನಮ್ಮ ಹಿರಿಯರ ಅನುಭವದ ನುಡಿ ಮುತ್ತುಗಳನ್ನು ನಾವು ಏನಾಗ್ತೀವಿ ಗಾದೆ ಅಂತ ಕರೀತೀವಿ. ಆ ಜೀವನದಲ್ಲಿ ಏನೆಲ್ಲ ಅನುಭವಿಸಿದಂಥ ಕಷ್ಟಗಳನ್ನ ಒಂದು ಚಿಕ್ಕದಾದ ವಾಕ್ಯದ ರೂಪದಲ್ಲಿ ಹೇಳುವ ಮೂಲಕ ಹಿರಿಯರ ಅರ್ಥವನ್ನು ಕೊಡ್ತಕ್ಕಂಥ ಯಾವ ಪದಗಳಿದಾವೆ ಅವನ್ನೆಲ್ಲವೂ ನಾವೇನು ಕರಿತೀವಿ? ಗಾದೆ ಎಂದು ಕರಿತೀವಿ. ಗಾದೆ ಎದಕ್ಕೆ ಬೇಕು? ದಾರಿ ತಪ್ಪಿದಂಥವರಿಗೆ, ತಪ್ಪು ಮಾಡಿದಾಗ ಅಥವಾ ನಾವು ಒಳ್ಳೆಯದಲ್ಲಿ ನಡಿಬೇಕು ಅಂದ್ರೆ ನಮಗೆ ಗಾದೆಗಳು ಒಂದು ರೀತಿಯಲ್ಲಿ ಮಾರ್ಗದರ್ಶಕ ಇರ್ತದೆ. ಬೇರೆ ಸಿಕ್ಕುತ್ತ ನಮಗೆ. ಯಾಕಂದ್ರೆ ಇವತ್ತು ಕೂಡ ನಿಮ್ಮ ಮನೆಯಲ್ಲಿ ನೀವೇನು ತಪ್ಪು ಮಾಡಿದಾಗ ಏನಾದ್ರು ತಪ್ಪದಾಗ ಗಾದೆ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ? ನಿಮಗೆ ಬೈತಾ ಹೋಗ್ತಾರೆ. ಅಂದ್ರೆ ಗಾದೆಗಳು ಇವು ನಮಗೆ ಜೀವನದಲ್ಲಿ ಮಾರ್ಗಗಳನ್ನು ಸೂಚಿಸತಕ್ಕಂಥ ಒಂದು ಪ್ರಮುಖ ಅಂಶರಾಗಿರ್ತವೆ. ಹಾಗಾಗಿ ಗಾದೆಗಳ ಮಹತ್ವ ಅತಿ ಮುಖ್ಯ. ನಮ್ಗೆ ಊಟ ಮಾಡಬೇಕಾದ್ರೆ ಉಪ್ಪಿನಕಾಯಿ ಹೇಗೆ ಮುಖ್ಯನೋ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಶರೀರದಲ್ಲಿ ನಡಿಬೇಕು ಅಂದ್ರೆ ನಮಗೆ ಗಾದೆಗಳು ಅಷ್ಟೇ ಮುಖ್ಯ. ಜೊತೆಗೆ ಕಿರಿದಾದ ಪದದಲ್ಲಿ ಕಿರಿದಾದ ಅರ್ಥ ಕೊಡ್ತಾರೆ. ಕಿರಿದಾದ ಬ್ರಾಡ್ ಆಗಿ ನೋಡ್ಲಿಕ್ಕೆ ಅದು ಚಿಕ್ಕದಾಗಿರುತ್ತೆ, ಬಟ್ ಅರ್ಥ ತುಂಬಾ ವಿಶಾಲವಾಗಿರುತ್ತೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಬಿಟ್ಟು ಅಂತಹ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಪದಗಳ ವಾಕ್ಯಗಳು ಯಾವಾಗ ಅಂದ್ರೆ ಈ ಗಾದೆಗಳು. ಈ ಗಾದೆ ನಮ್ಮ ಜೀವನದ ಪ್ರಾಚೀನ ಕಾಲದಿಂದ, ಇವತ್ತಿನದಲ್ಲ, ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಕೂಡ ಅವು ಹಾಗೆ ನಡ್ಕೊಂಡ್ಬಿಡ್ತಿದ್ದಾವೆ. ಅವು ಯಾವತ್ತೂ ಕೂಡ ಮೌಲ್ಯವನ್ನು ಕಳ್ಕೊಂಡಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ವೇದ ಸುಳ್ಳಾದರು ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ವೇದಕ್ಕೆ ಸಮ, ಈಕ್ವಲ್. ಯಾಕಂದ್ರೆ ನಮಗೆ ಇವತ್ತು ಜ್ಞಾನವನ್ನು ಕೊಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯ ಯಾವುದಂದ್ರೆ ವೇದ ಪುರಾಣ ಅಂತ ಕರಿತೀವಿ. ಅಂತ ವೇದಕ್ಕೆ ಸಮನಾಗಿರ್ತಕ್ಕಂಥ ಯಾವುದು? ಗಾದೆ. ಅದರಲ್ಲೂ ಒಂದು ವೇಳೆ ವೇದ ಬೇಕಿದ್ರೆ ಒಂದು ಸುಳ್ಳಾಗ್ಬೋದು, ಆದರೆ ಗಾದೆ ಯಾವತ್ತೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಗಾದೆಗಳು ಸುಮ್ಮನೆ ಕೂತ್ಕೊಂಡು ಬರತಕ್ಕಂಥವಲ್ಲ. ಇವು ನಮ್ಮ ಹಿರಿಯರು ದಿನನಿತ್ಯದ ಅನುಭವದ ಮೂಲಕವಾಗಿ ಅನುಭವಿಸಿದ ಕಷ್ಟ ಸುಖಗಳನ್ನ ಅವರು ಈ ಗಾದೆ ರೂಪದಲ್ಲಿ ಹೊರಹಾಕಿದ್ದಾರೆ. ಹಾಗಾಗಿ ಅವತ್ತು ಕಟ್ಟಿದಂಥ ಗಾದೆಗಳು ಇವತ್ತಿನವರೆಗೂ ಪ್ರಸ್ತುತವಾಗಿದ್ದಾವೆ. ಉದಾಹರಣೆಗೆ ನಾವು ಹಲವಾರು ನೋಡ್ತಾ ಹೋಗ್ತೀವಿ.
ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ. ಹಾಸಿಗೆದ್ದಷ್ಟು ಕಾಲು ಚಾಚು, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ನೋಡಿ, ಸಾವಿರಾರು ವರ್ಷದಿಂದ ಹೇಳಿದಂಥವು ಇವತ್ತು ಕೂಡ ಪ್ರಸ್ತುತವಾಗಿದೆ. ಅಂದರೆ ಗಾದೆ ವೇದಕ್ಕಿಂತ ತುಂಬಾ ಮೌಲ್ಯಯುತವಾದವು. ಗಾದೆ ಇಡೀ ನಮ್ಮ ಬದುಕನ್ನ, ನಮ್ಮ ಜೀವನವನ್ನ ಆವರಿಸಿದವೆ. ನಾವು ಸರಿಯಾಗಿ ಗಾದೆಗಳನ್ನ ಅರ್ಥ ಮಾಡಿಕೊಂಡು ಮುನ್ನಡೆದಿವೆ ಅಂದರೆ ನಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೆ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಗಾದೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗಲ್ಲ. ಓಕೆ, ಈ ಗಾದೆಯನ್ನ ನೀವು ಈಗಾಗಲೇ 9ನೇ ತರಗತಿ ಮತ್ತು 10ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದಾರೆ. ಸೊ ಗಾದೆ ಬರೀಬೇಕಾದ್ರೆ ಯಾವ್ಯಾವ ಹಂತಗಳನ್ನು ನಾವು ಪಾಲಿಸಬೇಕು ಗೊತ್ತಿದೆಯಾ? ಗಾದೆ ಬರೀಬೇಕಾದ್ರೆ ಗಮನದಲ್ಲಿಡಬೇಕಾಗಿರುವಂಥ ಹಂತಗಳು ಯಾವ್ಯಾವು? ಮೊದಲಾಗಿ ಪೀಠಿಕೆ. ನೀವು ಕ್ರಮದಲ್ಲಿ ಬರ್ತಿರುವ ಆಯ್ತು, ಇಲ್ಲಿ ಕೂಡ ಪೀಠಿಕೆ. ಈ ಪೀಠಿಕೆ ಅಂತ ಬರೀಬೇಕಾಗಿಲ್ಲ, ಫಸ್ಟ್ ಪ್ಯಾರಾಗ್ರಾಫ್ ಅನ್ನ ಬಳಸಿದ್ರೆ ಸಾಕು, ಅದು ಪೀಠಿಕೆ ಅಂತ ಅರ್ಥ ಆಗುತ್ತೆ. ಸೊ ನಿಮಗೆ ಪಿಯುಸಿಯಲ್ಲಿ 4 ಅಂಕಗಳಿಗೆ ಇದನ್ನ ಇಟ್ಟಿರ್ತಾರೆ. ಎಷ್ಟು ಅಂಕ? 4 ಅಂಕಗಳಿಗೆ ಈ ಗಾದೆನ ಇಟ್ಟಿರ್ತಾರೆ. ಈ 4 ಅಂಕಗಳನ್ನು ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅಂದ್ರೆ, ಪೀಠಿಕೆ ಹಾಗೂ ಗಾದೆ ಅರ್ಥಕ್ಕೆ 1 ಮಾರ್ಕ್ಸ್ ಇರುತ್ತೆ, ಜೊತೆಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಮತ್ತೆ ಉದಾಹರಣೆ ಮತ್ತೆ ಕನ್ಸಿಡರ್ ಮಾಡಿದ್ರೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ 4 ಮಾರ್ಕ್ಸ್. ಹಾಗಾದ್ರೆ ಪೀಠಿಕೆ ನಾವು ಏನು ಬರೀಬಹುದು? ಯಾವುದೇ ಗಾದೆ ಕೊಡಿ, ಪೀಠಿಕೆ ಚೇಂಜ್ ಆಗಲ್ಲ ಎಂದು. ಅವ್ರು ಯಾವ ಗಾದೆ ಕೊಟ್ಟರು ಪೀಠಿಕೆ ಚೇಂಜ್ ಆಗಲ್ಲ. ಹಾಗಾದ್ರೆ ಪೀಠಿಕೆ ಏನು ಬರೀಬಹುದು ಅಂದ್ರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆ ವೇದಕ್ಕೆ ಸಮಾನ. ಇವು ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳು. ಕಿರಿದಾದ ಪದದಲ್ಲಿ ಹಿರಿದಾದ ಅರ್ಥವನ್ನು ಹೇಳುವುದೇ ಗಾದೆಯ ಲಕ್ಷಣ. ಅಂತಹ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು, ಆ ಗಾದೆ ಕೂಡ ಒಂದಾಗಿದೆ. ಈ ರೀತಿಯಲ್ಲಿ ಒಂದು ಪೀಠಿಕೆಯಲ್ಲಿ ಬರೀಬೇಕು. ಈ ಒಂದು 3 ಲೈನ್ಸ್, ಈ 3 ಲೈನ್ಸ್ ನೀವು ಬರೀಬೇಕಾಗುತ್ತೆ. ಇಷ್ಟನ್ನ ಬರೆದ್ರೆ ಅಲ್ಲಿ ಮೌಲ್ಯಮಾಪಕರಿಗೆ ಗೊತ್ತಾಗ್ಬಿಡುತ್ತೆ, ಈ ಗಾದೆ ಬಗ್ಗೆ ಇವರಿಗೆ ಸ್ವಲ್ಪ ಅರಿವಿದೆ ಅಂತ. ಸೊ ಹಾಗಾಗಿ ಆ ಪೀಠಿಕೆಯನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ಯಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾಗ. ಮತ್ತೊಮ್ಮೆ ಯಾರು ಹೇಳ್ತಿರೋದನ್ನ ಪೀಠಿಕೆನ ನಾನು ಹೇಳಿದ್ದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆ ವೇದಕ್ಕೆ ಸಮಾನ. ಇವು ನಮ್ಮ ಹಿರಿಯರು ಹೇಳಿದಂತ ನುಡಿ ಮುತ್ತುಗಳು. ಕಿರಿದಾದ ಪದದಲ್ಲಿ ಹಿರಿದಾದ ಅರ್ಥವನ್ನು ಹೇಳುವುದು ಗಾದೆ ಲಕ್ಷಣ. ಅಥವಾ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಹಿರಿದಾದ ಅರ್ಥವನ್ನು ಹೇಳುವುದೇ. ಓಕೆ, ನೀವೆಲ್ಲ ಮ್ಯೂಟ್ ಮಾಡಿಬಿಡುವ, ಸ್ವಲ್ಪ ಕೇಳಿ ಕರೆಕ್ಟಾಗಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಕಿರಿದಾದ ಪದದಲ್ಲಿ ಕಿರಿದಾದ ಅರ್ಥವನ್ನು ಹೇಳುವುದೇ ಗಾದೆಯ ಲಕ್ಷಣ. ಜೊತೆಗೆ ನಮ್ಮ ಹಿರಿಯರ ಅನುಭವದ ನುಡಿ ಮುತ್ತುಗಳು ಅಂತ ನಾವು ಇದನ್ನ ಕರಿತಾ ಹೋಗ್ತೀವಿ. ಅಂತಹ ಗಾದೆಯಲ್ಲಿ ಹಲವಾರು ಗಾದೆಗಳಿವೆ. ನಾವು ಯಾವ ಗಾದೆ ತಗೊಳ್ತೀವೋ ಆ ಗಾದೆಯಲ್ಲಿ ಬೇಕಾಗುತ್ತೆ. ಕಾಯಕವೇ ಕೈಲಾಸ, ಈ ಗಾದೆ ಕೂಡ ಒಂದಾಗಿದೆ. ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಈ ಗಾದೆ ಕೂಡ ಒಂದು. ಇದು ಪೀಠಿಕೆ. ಯಾವ ಗಾದೆ ಹೇಳಿದ್ರು ಪೀಠಿಕೆ ಸೇಮ್ ಆಗಿರುತ್ತೆ, ಯಾವುದೇ ಚೇಂಜಸ್ ಆಗಲ್ಲ. ನಂತರ 2ನೇ ಹಂತ ಯಾವಪ್ಪ ಅಂದ್ರೆ ಗಾದೆಯ ಅರ್ಥ ಮೀನಿಂಗ್. ಅಂದ್ರೆ ನಾವು ಯಾವ ಗಾದೆನ ತಗೊಳ್ತೀವಿ ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗಾದೆಯನ್ನ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನಾದ್ರು ಗಾದೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಗಾದೆನ ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ 2 ಗಾದೆ ಕೊಟ್ಟಿದ್ರೆ ಫಸ್ಟ್ ಅದನ್ನ ಡಿಸೈಡ್ ಮಾಡಬೇಕು, ಯಾವ ಗಾದೆಯ ಅರ್ಥ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಉದಾಹರಣೆ ಯಾವ್ದು ಚೆನ್ನಾಗಿ ಗೊತ್ತಿದೆ ಮತ್ತು ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ಈಗ ಪೀಠಿಕೆ ಬರಲಿ, ಪೀಠಿಕೆ ಅಂದರೆ 2ನೇ ಅಂತ ಅರ್ಥ. ನೀವೇನು ಅರ್ಥ ಬರಬೇಕಾಗಿಲ್ಲ, ಸೆಕೆಂಡ್ ಪ್ಯಾರಾಗ್ರಾಫ್ ಮಾಡಿದ್ರೆ ಅದು ನಮಗೆ ಅನಿಸೋದು ಇಲ್ಲಿ ಅರ್ಥ ಬರ್ತಿದೆ. ಈಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಯಾರಾದ್ರೂ ಅರ್ಥ ನೀಡೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಯಾರು ಹೇಳ್ತೀರಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದರ ಅರ್ಥ ಎನಿಬಡಿ? ಓಕೆ, ನಾವೇ ನೋಡಿ. ಹಾಸಿಗೆ
ಸಿಕ್ಕಿದ್ದಕ್ಕೆಲ್ಲ ಆಸೆ ಪಡಬಾರ್ದು. ಅಂದ್ರೆ ಅರ್ಥ ಮಿತಿಯಲ್ಲಿ ಬಾಳುವುದು. ಮಿತಿಯಲ್ಲಿ ಬಾಳು. ಮಿತಿ ಅಂದ್ರೆ ಲಿಮಿಟ್. ನಮಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅದನ್ನ ಅರಿತು ಬಾಳಬೇಕು. ಯಾಕಂದ್ರೆ ಈಗ ಉದಾಹರಣೆಗೆ ಬ್ಯಾಂಕ್ನವ್ರು ಸಾಲ ಕೊಡ್ತಾರಪ್ಪ, ನಿನಗೆ ಲಕ್ಷ ಕೇಳಿ ಕೊಡ್ತಾರೆ, 2 ಲಕ್ಷ ಕೇಳಿರೋ ಕೊಟ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. 2 ಲಕ್ಷ ತಂದುಬಿಟ್ಟು ನಿನಗೆ ದುಡಿಮೆನೇ ಇಲ್ಲ, ತಂದೆಲ್ಲ ಮಜಾ ಮಾಡಿಬಿಟ್ರೆ ಮತ್ತೇನಾಗುತ್ತೆ, ಬ್ಯಾಂಕ್ನವ್ರಿಗೆ ವಾಪಸ್ ಕಟ್ಟಬೇಕಾಗತ್ತೆ. ಕಟ್ಟಲಿಲ್ಲ ಅವರೇ ಮಾಡ್ತಾರೆ, ನಿನ್ನ ಮನೆಯನ್ನ ಅವರೇ ಮಾಡ್ತಾರೆ, ಅಕೌಂಟ್ ಮಾಡ್ಕೊಡ್ತಾರೆ. ಅವಾಗ ಏನಾಗುತ್ತೆ, ಇರ್ಲಿಕ್ಕೆ ಮನೇನೂ ಇರಲ್ಲ, ಯಾವ ಸಂಬಂಧ ಇಲ್ಲ. ಏನಾಗುತ್ತೆ, ಕೆಲವು ಟೈಮಲ್ಲಿ ಅವ್ರು ನೋಟಿಸ್ ಕಳಿಸಿದಾಗ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ತಾರೆ. ಇನ್ನು ಎಷ್ಟೋ ಜನ ಏನು ಮಾಡ್ತಾರೆ, ತಮ್ಮ ಮಕ್ಕಳ ಮದುವೆಗೆ ಅಥವಾ ಮತ್ತೊಂದಕ್ಕೆ ಗ್ರಾಂಡ ಮಾಡ್ಬೇಕಂತ ಬಿಟ್ಟು ಅತಿ ಹೆಚ್ಚು ಸಾಲ ಮಾಡ್ತಾರೆ. ಆ ಸಾಲವನ್ನು ತೀರಿಸಲಿಕ್ಕಾಗಲೇ ಮತ್ತೆ ಮಾಡ್ತಾರೆ. ಯಾಕಂದ್ರೆ ನಮಗೆ ಬರೋದು 10,000 ರೂಪಾಯಿ ಸಂಬಳ ಆದರೆ ನಮ್ಮ ಖರ್ಚು ಎಷ್ಟಿರಬೇಕು, 10,000 ಒಳಗೇನೆ ಇರಬೇಕು. 9,000 ಇದ್ರೆ ಪರವಾಗಿಲ್ಲ, 10,000 ಬರುತ್ತೆ. ನಾವೇನಾದ್ರೂ 20,000 ಖರ್ಚು ಮಾಡಕ್ಕೆ ನಿಂತ್ಕೊಂಡ್ರೆ ನಮ್ಮ ಜೀವನ ಒಂದು ದಿವಸ ಕೊನೆಗಾಗಿ ಆತ್ಮಹತ್ಯೆಯಲ್ಲೋ ಅಥವಾ ಬೇರೆ ಯಾವುದೋ ಇದರಲ್ಲಿ ಅಂತ್ಯ ಕಾಣ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾವಾಗಲೂ ನಮ್ಗೆ ಎಷ್ಟು ಆದಾಯ ಇದೆ, ನಮ್ಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ, ಅದಕ್ಕೆ ತಕ್ಕಂತೆ ನಾವು ಜೀವನವನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಮಾಡ್ಕೊಂಡಾಗ ನಮ್ಮ ಜೀವನ ಉತ್ತಮವಾಗುತ್ತೆ. ಅದನ್ನು ನಾವು ಆಸೆ ಇದ್ದಷ್ಟು ಕಾಲ ಚಾಚು ಅಂತೇಳಿ ಕೆಲವರು ಬರ್ತಾರೆ. ನೇರವಾಗಿ ವಿದ್ಯಾರ್ಥಿಗಳನ್ನು ಗಮನಿಸಿದ್ದೀನಿ. ಕೆಲವರು ಏನು ಮಾಡ್ತಾರೆ, ನೇರವಾಗಿ ಅರ್ಥ ಬರ್ತಾರೆ, ನಮ್ಮ ಮನೇಲಿ ಚಾಪೆ ಕಡಿಮೆ ಇತ್ತು, ನಾನು ಕಾಲು ಹೊರಗೆ ಚಾಚಿದೆ, ಚಳಿ ಆಯಿತು, ಮೇಲುಗಡೆ ಅಂತ ಬಿಟ್ಟು. ಅದರ ಅರ್ಥ ಅಲ್ಲ. ಗಾದೆ ಯಾವತ್ತು ಮೇಲಿನ ಅರ್ಥ ಒಂದಾದರೆ ಅದರ ಒಳ ಅರ್ಥ ಮತ್ತೊಂದಾಯಿತು. ಸೊ ಹಾಗಾಗಿ ಗಾದೆಯ ಅರ್ಥವನ್ನು ನಾವು ತಗೋಬೇಕು. ಓಕೆ, ನಾವು ಗಾದೆಯ ಪೀಠಿಗೆ ಆಯಿತು, ಗಾದೆಯ ಅರ್ಥ ಇವೆರಡು ಪಾಠ ಆಯಿತು. ನಂತರ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಬೇಕು. ಆಸೆ ಕಾಲ ಚಾಚು ಉದಾಹರಣೆ ಯಾವ್ದು ಬೇಕಾದ್ರೂ ಕೊಡ್ಬೋದು. ಒಂದು ಸಾಲ ಮಾಡೋದಾಗಿರ್ಬೋದು, ಅದು ನಿಮ್ಮ ಆದಾಯ ಆಗಿರ್ಬೋದು, ಅಥವಾ ಯಾವುದೋ ಮದುವೆ ಪ್ರೋಗ್ರಾಮ್ ನೀವು ಮಾಡುವಂಥ ಏನೋ ವ್ಯತ್ಯಾಸ ಆಗಿರ್ಬೋದು, ಅಥವಾ ಯಾವುದೋ ಕೈ ಸಿಗೋದಕ್ಕೆ ಅತಿ ಆಸೆ ಪಡುವಂಥದ್ದು. ಆಸೆ ಇರಬೇಕು ಮನುಷ್ಯನಿಗೆ, ಆದರೆ ಅತಿ ಆಸೆ ಪಟ್ಟಾಗ ಏನಾಗುತ್ತೆ, ಜೀವನ ಗಟ್ಟಿಗಿರುತ್ತಾ ಹೋಗುತ್ತೆ. ಹಾಗಾಗಿ ಇವೆಲ್ಲ ಚಿನ್ನದ ಕೋಳಿ ಕೇಳಿದಲ್ವಾ, ಚಿನ್ನದ ಮೊಟ್ಟೆ ಇಡೋದು, ಒಂದು ಕೋಳಿ ಚಿನ್ನದ ಮೊಟ್ಟೆ ಇಡ್ತಾರೆ ಡೈಲಿ ಒಂದು. ಸೊ ಒಂದು ದಿವಸ ಅವ್ರಿಗೆ ಏನಾಗುತ್ತೆ, ಅತಿ ಆಸೆ ಜಾಸ್ತಿ ಆಗಿರುತ್ತೆ. ಇನ್ನು ಹೊಟ್ಟೆಯಲ್ಲಿ ಎಷ್ಟು ಮೊಟ್ಟೆ ಇರ್ಬೋದು ಅಂತ ಬಿಟ್ಟು ಅವನೇ ಮಾಡ್ತಾನೆ, ಕೋಳಿನ ಕೊಟ್ಟಿದ್ದಾನೆ, ಅಲ್ಲಿ ಮೊಟ್ಟೆ ಕೂಡ ಸಿಗೋದಿಲ್ಲ. ಏನಾಯ್ತು, ಅತಿ ಆಸೆ ಗತಿಗಳಿಸಿದ್ದು ಕೂಡ ಒಂದು ಗಾದೆ ಮಾತೆ. ಸೊ ಹಾಗಾಗಿ ನಾವು ಡೈಲಿ ಒಂದೇ ಕೋಳಿ ಅಂತ ಬಿಟ್ಟು ಅವನು ಹಂಗೆ ಮಿತಿಯಲ್ಲೇ ಬಾಳಿದ್ರೆ ಅವ್ರು ಡೈಲಿ ಒಂದು ಬಂಗಾರದ ಮಟ್ಟ ಸಿಗೋದು. ಅದನ್ನು ಲಿಮಿಟ್ ಮೀರಿದ ಆ ಕೋಳಿಯನ್ನ ಅವನು ಸಾಯಿಸ್ತಾ ಏನಾಯ್ತು, ಮತ್ತೆ ಅವನಿಗೇನೋ ಸಿಗದಂಗಾಯ್ತು. ಸೊ ಈ ರೀತಿಯಲ್ಲಿ ಒಂದು ಉದಾಹರಣೆ ಕೊಡಬೇಕು. ಅಥವಾ ಒಬ್ಬ ರೈತನ ಉದಾಹರಣೆ ಕೊಡಬೇಕು. ರೈತ ಅತಿ ಹೆಚ್ಚಾಗಿ ಸಾಲ ಮಾಡ್ಕೊಳ್ತಾನೆ, ಅದು ತೀರಿಸಲಿಕ್ಕಾಗಲ್ಲ ಏನು ಮಾಡ್ತಾನೆ, ಕೊನೆಗೆ ಆತ್ಮಹತ್ಯೆಗೆ ಶರಣಾಗ್ತಾನೆ. ನನ್ಗೆ ಎಷ್ಟಿರುತ್ತೆ ಆದಾಯ ಅಷ್ಟಕ್ಕೆ ಮಾಡ್ಕೊಂಡ್ರೆ ನಮಗೆ ಆದಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಅಥವಾ ಇನ್ನು ಹಲವಾರು ಉದಾಹರಣೆ ಕೊಡಬಹುದು. ಈ ಉದಾಹರಣೆ ಆದಮೇಲೆ ನೀವೇನು ಮಾಡಬೇಕು, ಅದೇ ಎಕ್ಸ್ಪ್ಲೇನ್ ವಿವರಣೆಗೆ ಉದಾಹರಣೆಯನ್ನು ಕೊಡಬೇಕಾಗುತ್ತೆ. ನಂತರ ಕೊನೆಯದಾಗಿ ಹೀಗೆ ಈ ಗಾದೆಯು ನಮ್ಮ ಇದ್ದುದರಲ್ಲೇ ಇರೋ ಆದಾಯದಲ್ಲೇ ತೃಪ್ತಿ ಪಡುವುದನ್ನ ಈ ಗಾದೆಯ ಅರ್ಥವನ್ನು ಇಲ್ಲಿ ಕಾಣಬಹುದು ಅಂತ ಬಿಟ್ಟು ಕನ್ಕ್ಲೂಷನ್ ಮಾಡಿದ್ರೆ ನಿಮಗೆ 4 ವರ್ಗಗಳು ಲಭಿಸ್ತಾ ಹೋಗ್ತವೆ. ಸೊ ಇದು ಹಂತಗಳು ಪ್ರಮುಖವಾಗಿ. ಒಂದು ಗಾದೆಯ ಫಸ್ಟ್ ಪೀಠಿಗೆ ಇರಬೇಕು, ಪೀಠಿಗೆ ಆದಮೇಲೆ ಗಾದೆಯ ಅರ್ಥ ಇರಬೇಕು, ಅರ್ಥ ಆದಮೇಲೆ ಅದಕ್ಕೆ ಏನಿರಬೇಕು, ಒಂದು ಉದಾಹರಣೆ ಇರಬೇಕು, ಉದಾಹರಣೆ ಜೊತೆಗೆ ವಿವರಣೆ ಇರಬೇಕು, ವಿವರಣೆ ಆದಮೇಲೆ ನೆಕ್ಸ್ಟ್ ಕೊನೆಯದಾಗಿ ಒಂದು ಲೈನಲ್ಲಿ ನೀವು ಉಪಸಂಹಾರ ಕನ್ಕ್ಲೂಷನ್ ಮಾಡಬೇಕು. ಅಷ್ಟು ಇದ್ದಾಗ ಮಾತ್ರ PUCಯಲ್ಲಿ 4 ಅಂಕಗಳು ಸಿಗ್ತವೆ. ನೀವೇನಾದ್ರು ಗೊತ್ತಿದೆ ಅಂತ ಬಿಟ್ಟು ಒಂದು ಪೇಜನ್ನ ಮೇಲೆ ಸ್ಟಾರ್ಟ್ ಮಾಡಿ ಕೆಳಗೆ ಕೂಡ ನಿಮ್ಗೆ ಬರದೇ 2 ಮಾರ್ಕ್ಸ್. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರಬೇಕು, ಜೊತೆಗೆ ಮೀನಿಂಗ್ಫುಲ್ ಆಗಿ ಅರ್ಥಬದ್ಧವಾಗಿರಬೇಕು. ಇದ್ದಾಗ ಮಾತ್ರ ನಿಮಗೆ ಪೂರ್ಣವಾಗಿ ಅಲ್ಲಿ ಅಂಕಗಳು ಸಿಗಲಿಕ್ಕೆ ಸಾಧ್ಯ. ಈಗ ನಿಮಗೆ ಒಂದು ಮತ್ತೊಂದು ಉದಾಹರಣೆ ಕೊಡ್ತೀನಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇದರ ಅರ್ಥ ಯಾರು ಹೇಳ್ತೀರಾ? ಬೆಳ್ಳಗಿರುವುದಿಲ್ಲ ವೆರಿ ಗುಡ್ ಆನ್ಸರ್. ಹೌದು, ಯಾಕಂದ್ರೆ ನಾವು ನೋಡಿದ ತಕ್ಷಣ ಒಬ್ಬ ವ್ಯಕ್ತಿ ತುಂಬಾ ಬಹಳ ಸುಂದರವಾಗಿದ್ದಾನೆ, ಬ್ಯೂಟಿಫುಲ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಬಿಟ್ಟು, ಅಥವಾ ಅವನು ತುಂಬಾ ವೈಟ್ ಅಂಡ್ ವೈಟ್ ಹಾಕೊಂಡಿದ್ದಾನೆ ಅಂತ ಬಿಟ್ಟು ಅವನ ಮುಖ ನೋಡಿದ ತಕ್ಷಣ ನಾವು ಒಳ್ಳೆಯದಂತ ನಂಬುವಾಗಿಲ್ಲ. ಅಥವಾ ಕೆಲವರು ಅದಕ್ಕೆ ಹೇಳ್ತೀವಿ
ಇಂಗ್ಲಿಷ್ ಮಾತಾಡ್ತಾರೆ, ಬ್ಯೂಟಿ ಈಸ್ ನಾಟ್ ಪರ್ಮನೆಂಟ್, ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಅಂದರೆ ಈ ಮೇಲ್ಗಡೆ ಕಾಣತಕ್ಕಂಥ ಸೌಂದರ್ಯ ಅದು ಕ್ಷಣಿಕ, ಆದರೆ ನಮ್ಮಲ್ಲಿ ಯಾವ ಸೌಂದರ್ಯ ಇರಬೇಕಂದ್ರೆ ಆಂತರಿಕ ಸೌಂದರ್ಯ ಇರಬೇಕು. ಆಂತರಿಕ ಅಂದರೆ ಗುಣ, ನಾವು ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಇದು ಮುಖ್ಯ. ಹಾಗಾಗಿ ನೋಡಲಿಕ್ಕೆ ಒಬ್ಬ ವ್ಯಕ್ತಿ ಬಿಳಿ ಬಟ್ಟೆ ಹಾಕೊಂಡಿದ್ದಾನೆ, ಚೆನ್ನಾಗಿ ಮಾತಾಡ್ತಿದ್ದಾನೆ, ಒಳ್ಳೆ ನೋಡ್ಲಿಕ್ಕೆ ಸುಂದರವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನನ್ನು ಒಳ್ಳೆಯವರು ಅಂತ ಬಿಟ್ಟು ನಿರ್ಧಾರಕ್ಕೆ ಬರೋ ಹಾಗಿಲ್ಲ. ಅದೇ ಒಬ್ಬ ವ್ಯಕ್ತಿ ತುಂಬಾ ಕರಗಿದ್ದಾನೆ, ಉರುಪಿಯಾಗಿದ್ದಾನೆ ಅಥವಾ ಹಳೆ ಬಟ್ಟೆ ಹಾಕಿದ್ದಾನೆ ಅಂತಷ್ಟವನು ಕೆಟ್ಟವನು ಅಂತ ನಾವು ನಿರ್ಧಾರಕ್ಕೆ ಬರಬಾರ್ದು. ಯಾಕಂದ್ರೆ ಯಾವತ್ತೂ ಒಬ್ಬ ವ್ಯಕ್ತಿಯನ್ನ ನಾವು ಗುಣದ ಮೂಲಕವಾಗಿ ಎಳೆಬೇಕೆ ಹೊರತು ಅವನ ಬಾಹ್ಯ ಸೌಂದರ್ಯದಿಂದ ಅಲ್ಲ. ಹಾಗಾಗಿ ನೋಡಿ, ನಿಮ್ಗೆ ಹಾಲು ಬೆಳಗಿರುತ್ತೆ, ಸುಣ್ಣದ ಬೆಳಗಿರುತ್ತೆ, ಅಥವಾ ಕಳ್ಳಿ ಹಾಕಿದ್ರ ಅದು ಬೆಳಗಿರುತ್ತೆ. ಆದರೆ ನಾವು ಅದು ರುಚಿ ನೋಡೋದು ಗೊತ್ತಾಗುತ್ತೆ ಯಾವುದು ಸುಣ್ಣ ಯಾವುದು ಹಾಲು ಅಂತ. ಹಾಗಾಗಿ ಮೇಲೆ ನೋಡಿದ ತಕ್ಷಣ ನಾವು ಒಳ್ಳೆಯದಂತ ನಮ್ಮ ಇನ್ನೊಂದು ಗಾದೆ ಸಿಗ್ತಾ ಹೋಗುತ್ತೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣೀಕರಿಸಿ ನೋಡು. ಹಾಗಾಗಿ ನಾವು ಮೇಲೆ ನೋಡಿದ ತಕ್ಷಣ ಒಬ್ಬ ವ್ಯಕ್ತಿ ಹೀಗೆ ತಿಳಿದ ನಿರ್ಧಾರಕ್ಕೆ ಬರಬಾರ್ದು. ಅವನ್ನ ನಾವೇನಿಗೂ ಹೊರಹೆಚ್ಚಿ ನೋಡಬೇಕು. ಕೆಟ್ಟವರ ನಾವು ಮುಖ ನೋಡಿ ನಾವು ಡಿಸೈಡ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ನಾವು ಬೆಳ್ಳಗಿರುವುದಿಲ್ಲ, ಹಾಲಲ್ಲ. ಅಥವಾ ಹಣಕ್ಕಿಂತ ಗುಣವೇ ಮುಖ್ಯ. ಮತ್ತೊಂದು ಗಾದೆ, ಹಣಕ್ಕಿಂತ ಗುಣವೇ ಮುಖ್ಯ. ಓಕೆ, ಇದು ಹೇಗೆ ಹೇಳ್ತಾರೆ ನೋಡೋಣ. ಹಣಕ್ಕಿಂತ ಗುಣವೇ ಮುಖ್ಯ ಹೇಗೆ? ಹಣ ಮುಖ್ಯ, ಗುಣ ಮುಖ್ಯ? ಹೌದು. ಯಾಕಂದ್ರೆ ನಾವು ಹಣವನ್ನು ಯಾವಾಗ ಬೇಕಾದ್ರೂ ದುಡಿಬಹುದು. ಇವತ್ತು ದುಡಿಬಹುದು, ನಾಳೆ ಕಳಿಬಹುದು. ಇವತ್ತು ಹಣ ನಮ್ಮಲ್ಲಿರುತ್ತೆ, ನಾಳೆ ಇನ್ನೊಬ್ಬರ ಹತ್ರ ಹೋಗುತ್ತೆ. ಇವತ್ತು ಬಿಕಾರಿ ಆಗಿರ್ತಕ್ಕಂಥನೋ ಟಾಪನ್ ಶ್ರೀಮಂತ ಆಗಲ್ಲ, ಟಾಪನ್ ಶ್ರೀಮಂತ ಆಗಿರೋನೋ ಕೆಳಕ್ಕೆ ಹೋಗಲ್ಲ. ಯಾಕಂದ್ರೆ ಇವತ್ತಿನ ಒಂದು ನಮ್ಮ ಜೀವನ ರೀತಿಯಾಗಿದೆ. ಯಾವ ವ್ಯಕ್ತಿ ಯಾವ ಮೇಲೆ ಬರ್ತಾನೆ ಅದರ ಮೇಲಾದರೂ ಕೆಳ ಹೋಗ್ತಾನೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವೊಂದು ಮಿನಿಸ್ಟರ್ಗಳು ಚಿನ್ನ ತಟ್ಟೆಯಲ್ಲಿ ಚಿನ್ನದ ಚೇರಲ್ಲಿ ಇದ್ದಂಥವ್ರು ಕೊನೆಗೆ ಪರಪ ಅಗ್ರಹಾರ ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಅದರಿಂದ ಇತ್ತೀಚಿನದಂತ ಅದನ್ನೆಲ್ಲ ಕೆಲವೊಂದು ವಿದ್ಯಮಾನ ನೋಡಿದ್ರೆ ಕೋಟಿ ಕೋಟಿ ಇದ್ದಂಥವ್ರು ಇವತ್ತು ಬಿಕಾರಿಗಳಾಗಿ ಕೆಳಮಟ್ಟಕ್ಕೆ ನಾವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಏನಂದ್ರೆ ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಗುಣ ಯಾವತ್ತು ಕೊನೆವರೆಗೂ ಇರುವುದು. ಹಣ ಯಾವ ಬೇಕಾದ್ರೆ ಕೈ ಕೊಡುತ್ತೆ, ಇದು ಯಾವ ಬೇಕಾದ್ರೆ ಕೈ ಕೊಡುತ್ತೆ. ಗುಣ ಶಾಶ್ವತವಾದ್ದು. ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾಗ ಅವನಿಗೆ ಹಣ ಇರಬೇಡ, ಜನ ಎಷ್ಟು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದೇ ಹಣ ಇರ್ತಕ್ಕಂಥ ವ್ಯಕ್ತಿ ಅವನು ಕೆಟ್ಟದಂತ ಗೊತ್ತಾದಾಗ ಕೆಲವು ಟೈಮಲ್ಲಿ ಅವನಿಗೆ ಯಾರು ಸಹಾಯ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದೆಷ್ಟೇ ಕೋಟಿ ಇರಲಿ. ಹಾಗಾಗಿ ಇಲ್ಲಿ ಗುಣ ಮುಖ್ಯ. ಆದರೆ ಇವತ್ತು ಆಧುನಿಕ ಕಾಲದಲ್ಲಿ ಏನಾಗಿದೆ, ಇದು ಉಲ್ಟಾ ಆಗಿದೆ. ಇವತ್ತು ಗುಣ ಮುಖ್ಯವಲ್ಲ, ಹಣ ಮುಖ್ಯನಾಗಿದೆ. ಇವತ್ತು ನಮ್ಮ ಇಡೀ ವ್ಯವಸ್ಥೆ ನೋಡಿ, ಯಾರ ಹತ್ರ ಹಣ ಇದೆಯೋ ಅವರಿಂದ ಹೋಗ್ತಾರೆ ಜನ. ಅವನು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನು ಅಂತ ಯಾರ ಹತ್ರ ಗಮನ ಕೊಡ್ತಾರೆ. ಯಾಕಂದ್ರೆ ನಮ್ಮ ಆಧುನಿಕ ಪ್ರಪಂಚ ಇವತ್ತು ನಿಂತಿರದೆ ವಿಟಮಿನ್ ಎಂ ಅಂದ್ರೆ ಮನಿ ಮೈಂಡೆಡ್. ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಗುಣ ಯಾರಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಇವತ್ತು ಎಲ್ಲರಲ್ಲೂ ಕೂಡ ಹಣವೇ ಎಕ್ಸ್ಪೆಕ್ಟ್. ನೀವು ಮನೆಯಲ್ಲಿ ಚೆನ್ನಾಗಿದೆ, ಅದು ಹೆಚ್ಚಾಗಿದ್ದೀರಾ, ನಿಮ್ಗೆಲ್ಲ ಬಂದು ಬಾಂಧವರು ಎಲ್ಲ ಚಿಕ್ಕ ಮಾವ ಎಲ್ಲ ನೀವೊಂಚೂರು ಹಣದಲ್ಲಿ ವೀಕ್ ಆಗಿರ ಅಂದ್ರೆ ನೀವೆಷ್ಟೇ ಗುಣವಂತರಾಗಿರಲಿ, ನಿಮ್ಮನ್ನು ನೋಡುವ ರೀತಿ, ನಿಮ್ಮನ್ನು ಟ್ರೀಟ್ ಮಾಡುವ ರೀತಿ ಏನಾಗುತ್ತೆ, ಬದಲಾಗುತ್ತೆ. ಆದರೂ ಕೂಡ ಗುಣ ಮನೆಯಾಗಿ ಕೈ ಹಿಡಿಯುತ್ತೆ. ಒಬ್ಬ ಒಳ್ಳೆ ವ್ಯಕ್ತಿಗೆ ಇಡೀ ಸಮಾಜ ಅವರಿಗೆ ಗೌರವ ಕೊಡ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಹಣ ಮುಖ್ಯ ಅಲ್ಲ. ಹಣ ಇವತ್ತು ಪಡಿತೀವಿ, ನಾಳೆ ಯಾವುದೋ ಲಾಸ್ ಆಯಿತು ಹೊರಟೋಗುತ್ತೆ. ಆವಾಗ ಗುಣ ಇದ್ದರೆ ನಮಗೆ ಜಗತ್ತಿನಲ್ಲಿ ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಹಣಕ್ಕಿಂತ ಗುಣವೇ ಮುಖ್ಯ. ಅಥವಾ ಮತ್ತೊಂದು ಗಾದೆ, ಕಾಯಕವೇ ಕೈಲಾಸ. ಏನಂದ್ರೆ ಕಾಯಕವೇ ಕೈಲಾಸ. ಕಾಯಕ ಅಂದ್ರೇನು? ಕಾಯಕ ಅಂದ್ರೆ ಕೆಲಸ, ಕೈಲಾಸ ಅಂದ್ರೆ ಸುಖ ಸಂತೃಪ್ತಿ. ಯಾಕಂದ್ರೆ ಸ್ವರ್ಗ ಅಂತಕ್ಕಂಥ ಕೈಲಾಸವನ್ನ, ಸ್ವರ್ಗ ಮೇಲಿದೆಯಾ? ಮೇಲಿದೆ, ಮೇಲೆ ಸ್ವರ್ಗ ಗೊತ್ತಿಲ್ಲ. ಯಾರು ನೋಡ್ಕೊಂಡಿದ್ರ? ಯಾರು ನೋಡಿಲ್ಲ. ಪಾತಾಳ ನೋಡಿಲ್ಲ, ಸ್ವರ್ಗ ನೋಡಿಲ್ಲ. ನಾವ್ ಹೇಳ್ತೀವಿ ನಗುವುದೇ ಸ್ವರ್ಗ, ಅಳುವುದೇ ನರಕ.
ಸ್ವರ್ಗ ನರಕ ಎಲ್ಲ ಇಲ್ಲೇ ಇದೆ. ನಾವು ನನ್ನಲ್ದ ಇದ್ರೆ ಅದೇ ಸ್ವರ್ಗ, ಅಳ್ತ್ರೆ ಅದೇ ನರಕ. ಇಲ್ಲಿ ಕಾಯಕವೇ ಕೈಲಾಸ ಅಂದ್ರೆ ನಾವು ಯಾವ ಕೆಲಸ ಮಾಡ್ತೀವಿ ನಿಷ್ಠೆಯಿಂದ ಮಾಡಿದ್ರೆ ಏನಾಗ್ತದೆ, ನಮಗೆ ಕೈಲಾಸ ಸಿಗುತ್ತೆ. ಕೈಲಾಸ ಮೀನ್ಸ್ ಸುಖ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ಸಂತೃಪ್ತಿ ಸಿಗುತ್ತೆ. ಆಗ ನಮಗೆ ಖುಷಿ ಆಗುತ್ತೆ. ನಗ್ತಾ ಇದೆ ಅಂದ್ರೆ ಏನೋ ಅದೇ ಸ್ವರ್ಗ, ಇಲ್ಲೇ ಸ್ವರ್ಗ ಇದೆ. ಸೊ ಹಾಗಾಗಿ ಈಗ ನನ್ನ ಕರ್ತವ್ಯ ಏನು? ನಿಷ್ಠೆಯಿಂದ ಬೋಧನೆಯನ್ನು ಮಾಡುವುದು. ನಿಮ್ಮ ಕಾರ್ಯಕ್ಕೆ ಏನು? ನಿಷ್ಠೆಯಿಂದ ಕೇಳಿ ಅದು ಅರ್ಥ ಮಾಡಿಕೊಂಡು ನಿಷ್ಠೆಯಿಂದ ಬರೆದ್ರೆ ಫಲಿತಾಂಶ ಏನ್ ಬರುತ್ತೆ? ಉತ್ತಮ ಬರುತ್ತೆ. ರಿಸಲ್ಟ್ ಬಂದ ನಿಮ್ಗೆ ಏನಾಗುತ್ತೆ? ಕೈಲಾಸ ಮೀನ್ಸ್ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ಅದು ನಾವು ಕೈಲಾಸ ಅಂತ. ಅದು ಬಿಟ್ಟು ನಾವು ವರ್ಷ ಪೂರ್ತಿ ಓದೋದಿಲ್ಲ, ಸರಿ ಕೇಳಿಸ್ಕೊಳ್ಳೋದಿಲ್ಲ, ಎಕ್ಸಾಮ್ ಬಂದ ತಕ್ಷಣ ಪೆನ್ ತಗೊಂಡು ದೇವ್ರ ಮುಂದೆ ಇಕ್ಕೋದು, ಪೂಜೆ ಮಾಡೋದು, ಅವತ್ತು 3 ರೌಂಡ್ ಹೊಡಿಯೋದು, 9 ರೌಂಡ್ ಹೊಡಿಯೋದು, ನನಗೆ 100 ಗಂಟೆಗೆ ಬರೀ ಮಾಡೋ ಅನ್ನೋದು, ಪಕ್ಕದಲ್ಲಿ ಕ್ಲಿಯರ್ ಮಾಡೋ ಅನ್ನೋದು, ಈ ರೀತಿ ಎಲ್ಲ ಕೇಳ್ಕೊಂಡ್ರೆ ನಾವು ಕೈಲಾಸ ಕಾಣಲಿಕ್ಕೆ ಸಾಧ್ಯನಾ? ನಾವು ಆಲ್ಮೋಸ್ಟ್ ಬಹಳಷ್ಟು ಮಂದಿ ಇದೆ ಮಾಡೋದು. ವರ್ಷ ಪೂರ್ತಿ ಕ್ಲಾಸ್ ಸರಿಯಾಗಿ ಕೇಳಲ್ಲ. ಕೊನೆಗೆ ಏನು ಮಾಡ್ತಾರೆ ಅಂದರೆ ದೇವರಿಗೆಲ್ಲ ಹಾಕಿ ಹೋಗಿ ಬರ್ತಾರೆ. ನನಗೆ ಔಟ್ ಆಫ್ ಮಾರ್ಕ್ ಬಂದರೆ ನಿನಗೆ 1000 ರೂಪಾಯಿ ಗುಂಡಿಗೆ ಹಾಕ್ತೀನಿ, ನಿನಗೆ ಹೂನಾರ ಹಾಕಿಸ್ತೀನಿ, ನಿನ್ನ ಕರ್ಕೊಂಡು ಕುಣಿಸ್ತೀನಿ, ಅಥವಾ ಪೆನ್ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಪೆನ್ ಏನು ಮಾಡುತ್ತೆ? ನೀನು ಇಲ್ಲಿ ಚೆನ್ನಾಗಿ ತಿಳ್ಕೊಂಡ್ರೆ ಚೆನ್ನಾಗಿ ಬರೀಬೋದು. ಅದು ಬರೀಲಿಕ್ಕೆ ಅಷ್ಟೇ ಬರುತ್ತೆ. ಪೂಜೆ ಮಾಡಿದ ತಕ್ಷಣ ಅದೇ ಕೈ ಬರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಯಾವತ್ತೂ ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು. ನಿಷ್ಠೆ ಇದೆ ಏನಾಗುತ್ತೆ, ನಮಗೆ ಮುಂದೆ ತೃಪ್ತಿ ಸಿಗುತ್ತೆ, ಅದರ ಕೈಲಾಸ ಮೀನ್ಸ್ ನಮಗೆ ಸುಖ ಸಿಗುತ್ತೆ. ಹಾಗಾಗಿ ಕಾಯಕವೇ ಕೈಲಾಸ ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾಗಿ ಈ ಎಲ್ಲ ಗಾದೆಗಳು ನಮ್ಮ ಜೀವನದಲ್ಲಿ ನೋಡಿ, ನಾವು ಏನೇನು ತಪ್ಪುಗಳು ಮಾಡಿದಾಗ ಇವೆಲ್ಲ ಏನು ಹೇಳ್ತಿರ್ತಾರೆ ಮನೆಯಲ್ಲಿ ನೋಡಿದ್ರಾ? ಎಲ್ಲವೂ ಹೇಳ್ತಿರ್ತಾರೆ. ಕೆಲವು ಟೈಮಲ್ಲಿ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ. ಏನಂಗಂದ್ರೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಿಮ್ಮ ಅಪ್ಪ ಅಮ್ಮ ಹೇಳ್ತಿರ್ತಾರೆ ನಿಮಗೆ, ಕರೆಕ್ಟಾಗಿ ಸ್ಕೂಲ್ಗೆ ಹೋಗೋ, ಕಾಲೇಜ್ಗೆ ಹೋಗೋ, ಸರಿಯಾಗಿ ಕೇಳಿಸ್ಕೊಂಡು ಎಕ್ಸಾಮ್ ಬರೀರಿ. ಅಥವಾ ಟೀಚರ್ಗಳು ಹೇಳ್ತಿರ್ತಾರೆ, ಸರಿಯಾಗಿ ಟೆಸ್ಟ್ ಓದ್ಕೊಂಡ್ರೆ ಎಕ್ಸಾಮ್ ಈಸಿ ಆಗುತ್ತೆ. ಬಿಟ್ಟು ನೀವೇ ಮಾತ್ರ ಟೆಸ್ಟ್ ಅಲ್ವಾ ಬಿಟಾಕು ಎಕ್ಸಾಮಿಗೆ ನೀಟಾಗಿ ಓದ್ಕೊಳಕ್ಕೆ ಹೋಗ್ತಾರ, ಅವಾಗ ಅರ್ಥ ಆಗಲ್ಲ. ಯಾಕಂದ್ರೆ ಓವರ್ ಸಿಲೆಬಸ್ ಆಗಿರುತ್ತೆ. ನೀವು ಕರೆಕ್ಟಾಗಿ ಮಾತನ್ನು ಕೇಳಿದ್ದೇ ಆಗಿದ್ರೆ, ಕರೆಕ್ಟಾಗಿ ಓದ್ಕೊಂಡು ಹೋಗಿದ್ರೆ ಕೊನೆಗೆ ಈಸಿ ಆಗುತ್ತೆ. ಹಾಗೆ ಮನೆಗೆ ನೀವು ಮಾತ್ರ ಅಷ್ಟು ಒಂದೇ ಸಹ ಜೆರಾಕ್ಸ್ ನೋಟ್ಸು, ಮಧ್ಯಾಹ್ನ ನೋಟ್ಸು, ಬುಕ್ಸು, ಅದು ಇದು ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ರಾತ್ರಿ ಕಟ್ಟಿ ಬೆಳಗಿನ ಎಕ್ಸಾಮ್ನ ಮುಗಿಸ್ಕೊಂಡು ವಾಮಿಟ್ ಮಾಡಿಕೊಂಡು ಹೆಲ್ತ್ ಅಪ್ಸೆಟ್ ಆಯಿತು, ಸಬ್ಜೆಕ್ಟ್ ಹೋಯ್ತು. ಇದಕ್ಕೆ ಕಾರಣ ಏನು? ಮಾಡಿದನ್ನು ಮಹಾರಾಯ. ನೀವೇನು ಮಾಡ್ತಾ ಅದು ಮುಂದೆ ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವತ್ತು ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ ಇರಬೇಕು. ನಿಷ್ಠೆಯಿಂದಾಗ ಅದಕ್ಕೆ ಹೇಳ್ತೀವಿ, ಸಂಸ್ಕೃತ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಕರ್ಮೇಣ ವಾದಿಕರಸ್ತೆ ಮಾಪಲೇಶಕ ಆಚನ ಅಂತ ಹೇಳ್ತಂದ್ರೆ ಅರ್ಥ, ನಿನ್ನ ಕರ್ತವ್ಯ ನೀನು ನಿಷ್ಠೆಯಿಂದ ಮಾಡು, ಫಲಾಫಲನ ನನಗೆ ಬಿಡುವುದು. ಅಂದ್ರೆ ನಿಮ್ಮ ಕರ್ತವ್ಯ ಏನು? ನಿಷ್ಠೆಯಿಂದ ಎಲ್ಲ ಪಾಠಗಳು ಸರಿಯಾಗಿ ಓದುವುದು, ಅಧ್ಯಯನ ಮಾಡುವುದು, ಪರೀಕ್ಷೆ ಬರೆಯುವುದು. ಫಲಿತಾಂಶ ಯಾರಿಗೆ ಬಿಡಬೇಕು? ದೇವರಿಗೆ ಬಿಡಬೇಕು. ಆಗಿನ ಫಲಿತಾಂಶ ಉತ್ತಮ ಬರುತ್ತೆ. ನಾವು ಸರಿಯಾಗಿ ನಿಷ್ಠೆಯಿಂದ ಕೆಲಸವನ್ನು ಮಾಡಿದ್ರೆ ಸುಮ್ಮನೆ ದೇವರಿಗೆ ಒಮ್ಮೆ ಪ್ರದಕ್ಷಿಣೆ ಹಾಕೋದು ಅಥವಾ ಹಾಗೆ ಕಟ್ಕೊಳ್ಳೋದ್ರಿಂದ ಫಲಿತಾಂಶ ಉತ್ತಮ ಬರಲಿಕ್ಕೆ ಸಾಧ್ಯನಾ? ಇಲ್ಲ. ಅದನ್ನು ಬಿಡು ಕಾಯಕವೇ ಕೈಲಾಸ. ಅಥವಾ ಮಾಡಿದವನು ಮಹಾರಾಯ, ಅಥವಾ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಈ ರೀತಿಯಲ್ಲಿ ಗಾದೆಗಳು ಇಡೀ ನಮ್ಮ ಜೀವನದ ಉದ್ದಕ್ಕೂ ಅವು ನಮ್ಮ ಜೊತೆಗೆ ಅರ್ಥಬದ್ಧವಾಗಿ ಬರ್ತಾ ಇರ್ತವೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ನಡಿಬೇಕು. ಆದ್ರೆ ನಾವೇ ಮಾಡ್ತೀವಿ, ಮನೇಲಿ ಅಜ್ಜನೋ ತಾತನೋ ಅಪ್ಪನೋ ಯಾರು ಗಾದೆ ಹೇಳಿ ಬೈದ್ರೆ ನೀವು ಮುಂದೆ ಹೋಗ್ಬೇಕು, ನಿಮ್ಗೆ ಗೊತ್ತಾಗಲ್ಲ, ಹೋಗೋದು ಅಂತ ಬಿಟ್ಟು ಅವ್ರಿಗೆ ಬೈತಾ ಹೋಗ್ತೀವಿ. ಆದರೆ ಗಾದೆಗಳು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ಅದು ನಮ್ಗೆ ಯಾವಾಗ ಅರ್ಥ ಆಗುತ್ತಂದ್ರೆ, ನಾವೇನಾದ್ರೂ ಅವ್ರ ಮಾತು ಕೇಳ್ದಂಗೆ ಯಾವತ್ತೋ ದಿವಸ ಶಿಕ್ಷೆ ಗುರಿಯಾದಾಗ ನಮ್ಗೇನಾಗೋದು ಗೊತ್ತಾಗುತ್ತೆ. ಈಗ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅಂದ್ರೆ ಇದರ ಅರ್ಥ, ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಸರಿಯಾಗಿ ಸಂಸ್ಕಾರ ಒಳ್ಳೆಯ ಬುದ್ಧಿಯನ್ನು ಕಲಿದ ಹೋದ್ರೆ ದೊಡ್ಡರಾದ್ಮೇಲೆ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಮರವನ್ನು ನೋಡಿ, ನಾವು ಯಾವ ರೀತಿ ಬೆಳೆಸಬೇಕು ಎಲ್ಲ ಕಟ್ ಮಾಡಿಕೊಂಡು ಒಂದು ಕಡೆ ಬಗ್ಸಿರೋದು ನೀಟಾಗಿ ಯಾವ ಬೇಕಾದ್ರೆ ಹೋಗುತ್ತೆ. ನಾವು ದೊಡ್ಡದಾದ್ಮೇಲೆ ಬಗ್ಸಕ್ಕೆ ಹೋದ್ರೆ ಏನಾಗುತ್ತೆ? ಮರ ಮುರಿದೋಗುತ್ತೆ ಹೊರತು ಬಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಚಿಕ್ಕ ಮಕ್ಕಳಲ್ಲೇ ನೀವು ಸರಿಯಾದ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಸತ್ಯದ ಹಾದಿಗಳನ್ನು ಕಲ್ತ್ಕೊಂಡ್ರೆ ಕೊನೆಗೆ ಏನಾಗುತ್ತೆ? ನಿಮಗೆ
ಇಡೀ ಸಮಾಜದಲ್ಲಿ ಉತ್ತಮ ಗೌರವ, ನೀವು ಅಂದುಕೊಂಡಂಥ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಯಾವತ್ತೂ ಚಿಕ್ಕವರಲ್ಲೇ ಎಲ್ಲ ಗುಣಗಳನ್ನ ಕಲಿಬೇಕಾಗುತ್ತೆ. ಕೆಲವು ಮನೆಯಲ್ಲಿ ಹೇಳ್ತಾರೆ, ಒಬ್ಬನೇ ಮಗ ಅಂತ ಉಪ್ಪಿಸ್ತಾರೆ, ಅವ್ನು ಏನು ಮಾಡಿದ್ರು ಹಾಗೆ ಕಳ್ತನ ಮಾಡಿದ್ರು ಸುಮ್ಮನೆ ಇರ್ತಾರೆ, ನನ್ನ ಮಗ ಅಂತಾರೆ, ಸುಮ್ಮನೆ ಹೇಳಿದ್ರೆ ಸುಮ್ಮನೆ ಇರ್ತಾರೆ, ಮನೆ ಸುಮ್ಮನೆ ಇರ್ತಾರೆ, ಮಗ ಮನೆಗೆ ಏನ್ ಮಾಡ್ತಾನೆ, ಚಿಕ್ಕ ಪುಟ್ಟ ಕಳ್ತನ ಮಾಡಿ ಸಿಗೆ ಬೀಳ್ತಿರ್ತಾನೆ, ಮನೆ ದೊಡ್ಡ ಕಳ್ತನ ಮಾಡಿ ಕೊನೆಗೆ ಏನಾಗುತ್ತೆ, ಜೈಲು ಸೇರ್ಬೇಕಾಗುತ್ತೆ ಅಥವಾ ಗಲ್ಲು ಶಿಕ್ಷೆಗೆ ಒಳಗಾಗಬೇಕಾಗುತ್ತೆ. ಅವತ್ತು ಸೇರೇನೋ ಪ್ರಯೋಜನ ಆಗಿದೆ. ಹಾಗಾಗಿ ಒಬ್ಬರ ಮಕ್ಕಳಲ್ಲಿ ಇಬ್ಬರು ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲೇ ಹೊಡೆದು ಬಿಡ್ದಾದ್ರೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸಿದಾಗ, ತಪ್ಪು ಮಾಡಿದಾಗ ಶಿಕ್ಷಿಸಬೇಕು. ಆಗ ಒಳ್ಳೆ ದಾರಿಯಿಂದ ಏನಾಗ್ತದೆ, ಮುಂದೆ ಅವನು ಒಳ್ಳೆ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಒಟ್ಟಾರೆಯಾಗಿ ಗಾದೆಗಳು ನಮ್ಮ ಜೀವನದ ಮಾರ್ಗದರ್ಶಕರು. ನಾವು ಹೇಗೆ ನಡಿಬೇಕು, ಹೇಗಿರಬೇಕು, ನಮ್ಮ ಜೀವನ ಹೇಗೆ ಉತ್ತಮವಾದ ಸಂಸ್ಕಾರದಿಂದ ಕುಡಿಯಬೇಕು ಅನ್ನೋದನ್ನ ತಿಳಿಸ್ತಕ್ಕಂಥ ಪ್ರಮುಖ ಅಂಶಗಳಾಗಿದೆ. ಇಷ್ಟು ಇವತ್ತಿನ ಒಂದು ಗಾದೆಯ ವಿಷಯ. ಎಲ್ಲ ಅರ್ಥ ಇದೆಯಾ? ಓಕೆ, ಉಳಿದ ಅಂಶಗಳನ್ನು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನಮ್ಮೆಲ್ಲರಿಗೂ ಮತ್ತೊಮ್ಮೆ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ